ಪುರ ಗೇಟ್ನಲ್ಲಿರುವ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಪೂಜೆ ಸಲ್ಲಿಸಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಶ್ರೀರಾಮನ ಪ್ರತಿಮೆಯಿದ್ದ ಟ್ರಾಕ್ಟರ್ ಚಲಾಯಿಸುವ ಮೂಲಕ ಶ್ರೀರಾಮ ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವ ಮಾತಿನೊಂದಿಗೆ ಮಾತು ಆರಂಭಿಸಿ, ಹಿಂದೂ ಧರ್ಮದ ಅತಿದೊಡ್ಡ ಅಸ್ಮಿತೆ ಶ್ರೀರಾಮ ಪ್ರಭು, ಶೋಭಾಯಾತ್ರೆ ನಮ್ಮೆಲ್ಲರ ಅಸ್ಮಿತೆಯಾಗಿದೆ ಎಂದರು. ಹಿಂದೂ ಧರ್ಮದ ಆಚಾರ, ವಿಚಾರ, ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವ ಕಾಯಕ ನಾವೆಲ್ಲರೂ ಮಾಡುವ ಜೊತೆಗೆ ನಮ್ಮ ಮಕ್ಕಳು ಧರ್ಮವನ್ನು ಪಾಲಿಸಿಕೊಂಡು ಹೋಗುವ ಕೆಲಸ ಮಾಡಬೇಕಿದೆ ಎಂದರು. ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಏರ್ಪಡಿಸಿರುವ ಶ್ರೀರಾಮ ಶೋಭಾಯಾತ್ರೆಗೆ ಎಲ್ಲ ರೈತಪರ, ದಲಿತಪರ, ಕನ್ನಡಪರ, ಪ್ರಗತಿಪರ ಸಂಘಟನೆಗಳು ಪಕ್ಷಾತೀತವಾಗಿ ಬೆಂಬಲ ನೀಡಿ ಭಾಗವಹಿಸಿರುವುದು ಸಂತಸದ ವಿಚಾರ. ಈ ಐಕ್ಯತೆ ಸದಾ ಇರಬೇಕೆಂದರು. ಇಂತಹ ಆದರ್ಶ ಪುರುಷನ ಶೋಭಾಯಾತ್ರೆಗೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಬೆಂಬಲ ನೀಡಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದು ನಮ್ಮ ಹಿಂದೂಗಳಲ್ಲಿನ ಒಗ್ಗಟ್ಟನ್ನು ತೋರುತ್ತದೆ. ಇದೇ ಒಗ್ಗಟ್ಟು ನಾವು ಸದಾಕಾಲ ಕಾಪಾಡಿಕೊಳ್ಳಬೇಕಾಗಿದೆ ಎಂದರು. ವಿಧಾನಸಭಾ ಕ್ಷೇತ್ರದಲ್ಲಿ 3ನೇ ವರ್ಷ ಶ್ರೀರಾಮ ಶೋಭಾಯಾತ್ರೆ, ಶ್ರೀರಾಮೋತ್ಸವ ಬಜರಂಗದಳ, ವಿಶ್ವ ಹಿಂದೂ ಪರಿಷತ್, ಶ್ರೀರಾಮೋತ್ಸವ ಸಮಿತಿ ಕಡೆಯಿಂದ ಏನು ಆಯೋಜಿಸಿತ್ತು, ಇವತ್ತು ಏನು ವಿಜೃಂಭಣೆಯಿಂದ ಸಾಕಷ್ಟು ಹಿಂದೂಗಳು, ಹೆಣ್ಮಕ್ಳು, ರೈತ ಸಂಘದ ಎಲ್ಲ ಸಂಘಟನೆಗಳಿರ್ತಕ್ಕಂಥವರು, ಮಕ್ಕಳ ಸಂಘದಲ್ಲಿರ್ತಕ್ಕಂಥವರು, ಈ ವರ್ತಕರು ಸಂಘಟನೆಗಳಿರ್ತಕ್ಕಂಥವರು, ಬೀದಿ ಬದಿ ವ್ಯಾಪಾರ ಅಂತಕ್ಕಂಥವ್ರು, ಮಹಿಳಾ ಸಂಘಟನೆಗಳಿರ್ತಕ್ಕಂಥವರು, ಅದೇ ರೀತಿ ಶೋಭಾಯಾತ್ರೆ ಹನುಮಂತಪುರ ಗೇಟ್ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ದಿಬ್ಬೂರಹಳ್ಳಿ ವೃತ್ತದ ರೈಲ್ವೆ ಅಂಡರ್ ಪಾಸ್, ಮಾರಮ್ಮದೇವಿ ವೃತ್ತ, ಕೋಟೆ ವೃತ್ತದ ಮೂಲಕ ಸಾಗಿ ಸಾರಿಗೆ ಬಸ್ ನಿಲ್ದಾಣದ ಸಲ್ಲಾಪುರಮ್ಮ ದೇವಾಲಯದವರೆಗೂ ಸಾಗಿತು. ಶ್ರೀರಾಮನ ಭಕ್ತ ಆಂಜನೇಯ ಸ್ವಾಮಿ ವೇಷಧಾರಿ, ಡೊಳ್ಳು ಕುಣಿತ, ತಾಮಟೆ, ಚಂಡೆ ಇನ್ನಿತರೆ ಜನಪದ ಕಲಾ ತಂಡಗಳು ಶೋಭಾಯಾತ್ರೆಗೆ ಇನ್ನಷ್ಟು ಕಳೆ ನೀಡಿದವು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸದಸ್ಯರು, ಸಂಸ್ಕಾರ ಭಾರತಿ ಸದಸ್ಯರು ಶ್ರೀರಾಮನ ಹಾಡುಗಳನ್ನು ಹಾಡುತ್ತಾ ಶೋಭಾಯಾತ್ರೆಗೆ ಸಾಥ್ ನೀಡಿದ್ದರು. ಇನ್ನು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ನೇತೃತ್ವದಲ್ಲಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಚೆಲುವರಾಜು, ಬಜರಂಗದಳದ ವೆಂಕೋಬರಾವ್, ಕನ್ನಪ್ಪನಹಳ್ಳಿ ಮಲ್ಲೇಶ್ ಮತ್ತಿತರರು ಭಾಗಿಯಾಗಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.